ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸಾಯಂಕಾಲ ಆದರೆ ಚಟಪಟ ಮಸಾಲ ಚಾಟ್ ತಿನ್ನಬೇಕಂತ ಎಲ್ರಿಗೂ ಅನಿಸುತ್ತೆ. ಆ ಒಂದು ಮಸಾಲ ಚಾಟನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಒಂದು ಮನೆಯಲ್ಲಿನೇ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಶೇಂಗಾ ಮಸಾಲ ಚಾಟ್, ಅವ್ರು ಕಡಲೆ ಬೀಜ ಚಾಟ್ ಅಂತ ಹೇಳ್ತಾರೆ. ಅದನ್ನು ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಕಪ್ದಷ್ಟು ಪೀನಟನ್ನು, ಶೇಂಗಾನ ಬಾಯ್ಲ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೀವು ಬಾಯ್ಲ್ ಮಾಡಬೇಕಂದ್ರೆ ಒಂದು 2 ಗಂಟೆ ಮುಂಚೆನಾದ್ರೂ ನೆನೆಸಿಡ್ಕೋಬೋದು. ನಿಮಗಿಲ್ಲ ಟೈಮ್ ಸಿಕ್ಕಿಲ್ಲ ಅಂತಂದರೆ ಅವಾಗೇ ನೀವು ಕುಕ್ಕರ್ಗೆ ಹಾಕ್ಕೊಂಡು ಒಂದು 2-3 ಜಾಸ್ತಿ ವಿಸಿಲನ್ನು ಹಾಕ್ಕೋಬೋದು. ಇಷ್ಟು ಸಾಫ್ಟಾಗಿ ನಮಗೆ ಪೀನಟ್ ಬಾಯ್ಲ್ ಆಗುತ್ತೆ. ಇಲ್ಲಿ ಬಾಯ್ಲ್ ಆಗಿಲ್ಲ ಅಂದರೆ ಇನ್ನೂ 1-2 ಸೀಟಿನ ಜಾಸ್ತಿ ಹಾಕ್ಕೋಬೋದು ನೀವು. ಇವಾಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಮೇಜರ್ ಆಗಿ 1 ಕಪ್ಪಷ್ಟು ನಾನು ಇವಾಗ ಶೇಂಗಾನ ಕುದಿಸ್ಕೊಂಡಿದ್ದೀನಿ. ಈಗ ನಾನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಆನಿಯನನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಟೊಮೆಟೊ, ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೆ, ಅದನ್ನು ಈಗ ಚಾಪಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಒಂದು ನೀವು ಆನಿಯನ್ನು ಟೊಮೆಟೊ ಜೊತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ಸಣ್ಣದಾಗಿ ಒಂದು ಹಸಿಮೆಣಸಿಕಾಯನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆಮೇಲೆ ನಮ್ಮ ಚಟಪಟ ಮಸಾಲ ಅಂತ ಮಾಡ್ತಾ ಇದ್ದೀವಲ್ವ, ಹೀಗೆ ನಾನು ಪುದೀನ ಗ್ರೀನ್ ಚಟ್ನಿ ಇದೆ, ಇವಾಗ ಇದ್ರ ಮೇಲೆ ಒಂದು 2 ಸ್ಪೂನಷ್ಟು ಪುದೀನ ಚಟ್ನಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಂಬ್ಲಿ ಚಟ್ನಿ ಅಂತ ಹೇಳ್ತಲ್ಲ, ಹುಣಸೆಕಾಯಿ ಚಟ್ನಿ. ನಾವು ಹೊರಗಡೆ ಎಲ್ಲ ಹೋದರೆ ಪಾನಿಪುರಿ ಎಲ್ಲ ತಿನ್ನಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಇದು ನಾನು ಮನೆಯಲ್ಲಿ ಮಾಡಿದ್ದೆ. ಅದನ್ನಿಲ್ಲಿ 2 ಸ್ಪೂನನ್ನು ಸೇರಿಸ್ಕೋತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ. ಈ ರೀತಿ ಅದರ ಮೇಲೆ ನಾವು ಸ್ಪ್ರಿಂಕಲ್ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಣ್ಣದಾಗೇ ಕಟ್ ಮಾಡ್ಕೊಳ್ಳಿ. ಈ ಚಾಟ್ ಮಸಾಲ ನಾವು ಮಾಡಬೇಕಂತಂದರೆ ಎಷ್ಟು ಸದ್ದೆ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಲಾಸ್ಟಿಗೆ ನಾನು ಒಂದು ಅರ್ಧ ನಿಂಬೆ ರಸನ ಹಾಕೋತಾ ಇದ್ದೀನಿ. ಇದು ಎಷ್ಟು ಈಸಿ ಆಗಿದೆ ಇದು ಚಾಟ್ ಮಸಾಲ, ಅಷ್ಟೇ ಸೂಪರ್ ಟೇಸ್ಟಿ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ಮತ್ತು ಆಮೇಲೆ ನಮಗೆ ಯಾವಾಗ ಬೇಕಾಗುತ್ತೆ ಅವಾಗ ನಮ್ಮ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಇದು ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವಿಲ್ಲಿ ಯಾವುದೇ ಕೂಡ ಇಲ್ಲಿ ಫ್ರೈ ಮಾಡಿಲ್ಲ, ಏನಿಲ್ಲ, ಬಾಯ್ಲ್ ಮಾಡಿ ತೊಗೊಂಡಿದ್ದಲ್ಲ, ಇನ್ನೂ ಹೆಲ್ದಿಯಾಗಿರುತ್ತೆ. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಆಮೇಲೆ ನೀವು ಸ್ನ್ಯಾಕ್ಸ್ಗಾದ್ರೆ ಯೂಸ್ ಮಾಡ್ಕೋಬೋದು, ಲಂಚ್ಗಾದ್ರೆ ಯೂಸ್ ಮಾಡ್ಕೋಬೋದು, ಡಿನ್ನರ್ಗಾದ್ರೂ ಯೂಸ್ ಮಾಡ್ಕೋಬೋದು. ಇದನ್ನ ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರ ಅಂತಂದರೆ, ಇಲ್ಲ ನೀವು ಮಾಮೂಲಾಗಿ ನಿಮ್ಗೆ ಸಾಯಂಕಾಲ ತಿನ್ನಬೇಕಂದ್ರೂ ಕೂಡ ಈ ರೀತಿ ರೆಡಿ ಮಾಡ್ಕೋಬೋದು. ಈ ನೋಡ್ತಾ ಇದ್ದೀರಲ್ಲ, ಇವಾಗ ಚಟಪಟ ಅಂತ ಪೀನಟ್ ಮಸಾಲ ರೆಡಿ ಆಗಿದೆ. ಇದಕ್ಕೆ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನಮ್ಮ ಕಡೆ ಎಲ್ಲ ಶೇಂಗಾ ಅಂತ ಕರಿತೀವಿ, ಬೆಂಗಳೂರು ಸೈಡಲ್ಲೆಲ್ಲ ಹೋದರೆ ಕಡಲೆ ಬೀಜ ಅಂತ ಕರೀತಾರೆ. ಈ ಒಂದು ಚಾಟ್ ಮಸಾಲ ನಿಮ್ಮೆಲ್ರಿಗೂ ಇಷ್ಟ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ಒಂದು ರೆಸಿಪಿನ ನೀವು ಕೂಡ ತಪ್ಪದೇ ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.